ಡಿ ಗ್ಯಾಂಗ್ ವಿರುದ್ಧ ಈಗಾಗಲೇ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಲಾಗಿದೆ. ಒಟ್ಟು 3991 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ವಿಚಾರಣೆಗೆ ಖಾಕಿ ಮನವಿಯನ್ನ ಮಾಡಿಕೊಂಡಿದೆ. ಈ ಕೇಸನ್ನು ವಿಶೇಷವಾಗಿ ಪರಿಗಣಿಸಲಾಗಿದೆ. ಹೀಗಾಗಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅನ್ನೋದು ತನಿಖಾಧಿಕಾರಿಗಳ ಮನವಿ. ಹೀಗಾಗಿ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಪೊಲೀಸರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಶೇಷ ಕೋರ್ಟ್ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಂದ್ರೆ ವೇಗವಾಗಿ ನ್ಯಾಯ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿಶೇಷ ಕೋರ್ಟ್ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ತನಿಖಾಧಿಕಾರಿಗಳು. ಪೊಲೀಸರ ಮನವಿಯನ್ನ ಹಾಗಾದ್ರೆ ಪುರಸ್ಕರಿಸುತ್ತಾ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಏನು ತೀರ್ಮಾನ ತೆಗೆದುಕೊಳ್ಬಹುದು ಅಂತ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು ಇದಕ್ಕೆ ಸ್ಪೆಷಲ್ ಕೋರ್ಟ್ ರಚನೆ ಮಾಡೋದು ಸೂಕ್ತ ಅಂತ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ನಿರ್ಧಾರ ತೆಗೆದುಕೊಳ್ತಾರೆ? ಈಗ ಪೊಲೀಸರು ಕೂಡ ಇದೇ ರೀತಿಯಾಗಿ ತಮ್ಮ ಮನವಿಯನ್ನ ಅಲ್ಲಿ ಸಲ್ಲಿಕೆ ಮಾಡಿದ್ದಾರೆ ಕೋರ್ಟ್ನಲ್ಲಿ. ಸರ್ಕಾರದ ಕಡೆಯಿಂದ ಒಂದು ಸ್ಪೆಷಲ್ ಕೋರ್ಟನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಆ ಸ್ಪೆಷಲ್ ಕೋರ್ಟ್ ರಚನೆ ಆದ್ರೇ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಬೇಗವಾಗಿ ನ್ಯಾಯ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅಂತ. ಯಾಕೆಂದರೆ ಈಗ ಒಂದು ವಿಶೇಷ ನ್ಯಾಯಾಲಯ ಅಂತ ಬಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೈಲಿ ಅಂದರೆ ಯಾವ್ಯಾವಾಗ ವಿಚಾರಣೆ ನಡೆಯುತ್ತೆ, ಯಾವ್ಯಾವಾಗ ಇದಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಇರುತ್ತೆ ಆಗ ಮಾಡ್ಬೋದು. ಆದರೆ ಎಲ್ಲ ನಾರ್ಮಲ್ ಆಗಿ ಇರುವಂಥ ಜನಪ್ರತಿನಿಧಿಗಳ ಅಥವಾ ಈ ಒಂದು ACMM ಕೋರ್ಟ್ ಅಂತ ಬಂದಾಗ ನೋಡೋದಾದರೆ ಬೇರೆ ಬೇರೆ ಕೇಸಸ್ಗಳು ಕೂಡ ಇರ್ತವೆ. ಆ ಕೇಸಸ್ಗಳ ವಿಚಾರಣೆ ಕೂಡ ಇರುತ್ತೆ. ಆ ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪು ಪ್ರಕಟ ಮಾಡುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಇದಕ್ಕೆ ಸಮಯ, ಅದೇ ರೀತಿಯಾಗಿ ಕಾಯ್ದಿರಿಸುವಂಥದ್ದು, ಮುಂದೂಡುವಂಥದ್ದು ಇದೆಲ್ಲ ಪ್ರಕ್ರಿಯೆಗಳಾಗ್ತಾ ಬಂದಾಗ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹಿನ್ನಡೆನೋ ಅಥವಾ ಬಹಳ ವಿಳಂಬ ಆಗ್ತಿದೆಯಂತನೋ ಈ ರೀತಿಯ ಆರೋಪಗಳು ಕೇಳಿ ಬರಬಾರ್ದಲ್ಲ. ಹಾಗಾಗಿ ವಿಶೇಷ ನ್ಯಾಯಾಲಯವನ್ನು ರಚಿಸಿ ಅನ್ನುವಂಥ ಮನವಿಯನ್ನು ಕೂಡ ಪೊಲೀಸರು ಮಾಡಿಕೊಂಡಿದ್ದಾರೆ. ಈ ಮನವಿಯನ್ನು ಸರ್ಕಾರ ತಿರಸ್ಕಾರ ಮಾಡುತ್ತೋ ಅಥವಾ ಪುರಸ್ಕಾರ ಮಾಡುತ್ತೋ ಓಕೆ ಅಂತ ಹೇಳಿದ್ರು ಕೂಡ ಎಷ್ಟು ದಿನಗಳ ಒಳಗಾಗಿ ಈ ಒಂದು ವಿಶೇಷ ನ್ಯಾಯಾಲಯವನ್ನು ರಚನೆ ಮಾಡೋದಕ್ಕೆ ಅಂತ ಸಮಯವನ್ನು ತೆಗೆದುಕೊಳ್ತಾರೆ. ಅದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನೇ ಕೆರಳಿಸ್ತಾ ಇದೆ. ಈಗ ಪೊಲೀಸರು ಮಾಡಿಕೊಂಡಿರುವಂತಹ ಮನವಿ ನಿಜಕ್ಕೂ ಕೂಡ ಸರಿಯಾಗಿಯೇ ಇದೆ. ಯಾಕೆಂದರೆ ವೇಗವಾಗಿ ನ್ಯಾಯ ಸಿಗಬೇಕು, ಜೊತೆಗೆ ಆರೋಪಿಗಳಿಗೆ ಜಾಸ್ತಿ ಸಮಯಾವಕಾಶ ಸಿಗಬಾರ್ದು. ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಆರೋಪಿಗಳ ಪರವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕಬೇಕು ಅಂತ ವಕೀಲರು ಕೂಡ ಕಾಯ್ತಿರ್ತಾರೆ. ಅದಕ್ಕೆ ಅಂತಾನೆ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗೋವರೆಗೂ ಕೂಡ ಕಾದು ನೋಡುವಂಥ ತಂತ್ರವನ್ನು ಮಾಡ್ತಿದ್ರು. ಈಗ ಸದ್ಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿರೋದ್ರಿಂದ ಈ ಕೇಸ್ನ ವಿಚಾರಣೆ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ಏನಿದೆ ಆದಷ್ಟು ಬೇಗ ಆಗಬೇಕು. ಸ್ವಲ್ಪ ವೇಗವಾಗಿ ಚುರುಕನ್ನು ಪಡ್ಕೊಳ್ಬೇಕು ಅಂದರೆ ಒಂದು ವಿಶೇಷ ನ್ಯಾಯಾಲಯದ ರಚನೆ ಅವಶ್ಯಕತೆ ಇದೆ ಅಂತ ಸರ್ಕಾರಕ್ಕೆ ಪೊಲೀಸರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ನೋಡಬೇಕಾಗುತ್ತೆ ಇದಕ್ಕೆ ವಿಶೇಷ ನ್ಯಾಯಾಲಯ ಏನಾದರೂ ಕೋರ್ಟ್ ಏನಾದರೂ ರಚನೆ ಆಯಿತು ಅಂದರೆ, ವ್ಯವಸ್ಥೆ ಮಾಡಿಕೊಟ್ರು ಅಂತ ಅಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗೆ ಈ ರೀತಿಯಾಗಿ ಎಲ್ಲ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದಿರೋ ಪೊಲೀಸರು ಇಲ್ಲೂ ಕೂಡ ಮುನ್ನಡೆ ಸಿಗ್ತಾ ಹೋಗುತ್ತೆ. ರೇಣುಕಾಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡಿ ಹಲ್ಲೆ ಮಾಡಿದ್ದು ದರ್ಶನ್, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತ ಅಂಶ ಇದು. ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದ್ದು ದರ್ಶನ್ ಅಂತ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆದೊಯ್ಯುವಲ್ಲೂ ಕೂಡ ದರ್ಶನ್ ಪಾತ್ರ ಇದೆ. ದರ್ಶನ್ ಪಾತ್ರವನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಏನೇನ್ ಪಾತ್ರ ಇದೆ ಈ ಒಂದು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅಂತ. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ತೆರಳಿದ್ದ ಬಗ್ಗೆ CCTV ಸಾಕ್ಷ್ಯ ಕೂಡ ಸಿಕ್ಕಿದೆ. ಡಿಲೀಟ್ ಮಾಡಿದಂತ ಫುಟೇಜ್ ಏನಿದೆ ಅದು ರಿಟ್ರೀವ್ ಆಗಿದೆ. ಆ ರಿಟ್ರೀವ್ನಲ್ಲಿ ಸಿಕ್ಕಿರುವಂತ ಸಾಕ್ಷಿಗಳು CCTVಯಲ್ಲಿ ದಾಖಲಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ಬಂದಂತಹ ವಾಹನದ ದೃಶ್ಯ, ಅವತ್ತಿನ ದಿನ ಯಾವ್ಯಾವ ವಾಹನಗಳಲ್ಲಿ ಓಡಾಡಿದ್ರು ಅದೆಲ್ಲ ಕೂಡ ಅವರು ಡಿಲೀಟ್ ಮಾಡಿದ್ರು CCTV ಫುಟೇಜ್ ಅನ್ನ. ಅದೀಗ ರಿಟ್ರೀವ್ ಆಗಿದೆ. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದು ಕೂಡ ದರ್ಶನ್ ಅನ್ನುವಂಥದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತ ಅಂಶ. ಮೊದಲನೇದಾಗಿ ಈ ಕೇಸ್ ನೋಡೋದಾದ್ರೆ ಪವಿತ್ರ ಹೇಳ್ತಾರೆ, ನನಗೆ ಅಶ್ಲೀಲ ಮೆಸೇಜ್ ಬಂದಿದೆ ರೇಣುಕಾಸ್ವಾಮಿಯಿಂದ, ಆತನನ್ನ ಏನಾದರೂ ಮಾಡಬೇಕು ಅಂತ. ಅದಕ್ಕೆ ಕಿಡ್ನ್ಯಾಪ್ ಪ್ಲಾನ್ ಮಾಡಿದ್ದು ಕೂಡ ದರ್ಶನ್ ಅಂತ ಈ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಕಿಡ್ನ್ಯಾಪ್ ಮಾಡ್ಕೊಂಡು ಬಂದಿದ್ದು, ಆ ಕಿಡ್ನ್ಯಾಪ್ ಮಾಡೋದಕ್ಕೆ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದು, ಕಿಡ್ನ್ಯಾಪ್ ಆದ ಬಳಿಕ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದು. ಈ ಹಿಂದೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ನೀಡ್ತಾ ಇರುವಂಥ ಹೇಳಿಕೆ ಇರ್ಬೋದು ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಹೇಳ್ತಾ ಇದ್ವಿ. ಅಂದರೆ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ರಂತೆ ದರ್ಶನ್, ಈ ಆರೋಪ ಅವ್ರ ಮೇಲಿದೆ ಅಂತ ಹೇಳ್ತಾ ಇದ್ವಿ. ಆರೋಪ ಅಂತ ಬಳಸ್ತಾ ಇದ್ವಿ. ಆದ್ರೆ ಈಗ ಚಾರ್ಜ್ ಶೀಟ್ನಲ್ಲಿ ಅದೇ ಉಲ್ಲೇಖ ಆಗಿದೆ. ಅಂದರೆ ಕಿಡ್ನ್ಯಾಪ್ ಮಾಡಿಸಿದ್ದು ಕೂಡ ದರ್ಶನ್ನೇ,
ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಂತ ಸೂಚನೆ ಕೊಟ್ಟಿದ್ರಂತೆ. ಆ ಸಂದರ್ಭದಲ್ಲಿ ಪವಿತ್ರ ಕೂಡ ಅವ್ರ ಜೊತೆಗಿದ್ರಂತೆ. ಈ ಅಂಶವನ್ನು ಕೂಡ ನಾವು ಹಿಂದೆ ಉಲ್ಲೇಖ ಮಾಡಿದ್ವಿ. ಅದೇ ಅಂಶ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಉಲ್ಲೇಖ ಆಗಿರುವಂಥದ್ದು. ಅಂದರೆ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರೆದುಕೊಂಡು ಹೋಗಿ ಅಂತ ಹೇಳಿದ್ದು. ಅದಾದ ಬಳಿಕ ಹಲ್ಲೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಇದ್ರಂತೆ, ಪವಿತ್ರ ಇದ್ರಂತೆ. ಚಪ್ಪಲಿಯಿಂದ ಪವಿತ್ರ ಗೌಡ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ರಂತೆ. ಆ ಬ್ಲಡ್ ಸ್ಯಾಂಪಲ್ನ ತೆಗೆದುಕೊಂಡಾಗ ಗೊತ್ತಾಗಿದೆ ಚಪ್ಪಲಿ ಮೇಲೆ ಇದ್ದಂಥ ರಕ್ತದ ಕಲೆ ರೇಣುಕಾ ಸ್ವಾಮಿಯದ್ದೇ ಅಂತ. ಅದರ ರಿಪೋರ್ಟ್ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಇನ್ನು ಮಂಡಿಯೂರಿ ಆತ ಬೇಡ್ಕೊಳ್ತಾ ಇದ್ರು ಕೂಡ ದರ್ಶನ್ ಮತ್ತೆ ಪವಿತ್ರ ಇಬ್ಬರು ಕೂಡ ಹಲ್ಲೆ ಮಾಡಿದ್ರಂತೆ. ಅಂದರೆ ಇಲ್ಲಿ ಕೇಸ್ನಲ್ಲಿ ನೋಡೋದಾದ್ರೆ ಏನೋ ಹೊಡಿತಾ ಇರುವಂಥ ಸಂದರ್ಭದಲ್ಲಿ ಆಯಕಟ್ಟಿನ ಜಾಗಕ್ಕೆ ಎಲ್ಲೋ ಪೆಟ್ಟು ಬಿದ್ದು ಆತ ಸತ್ತೋಗ್ಬಿಟ್ಟ ಅಂತ ಅಲ್ಲ, ಆತ ಸಾಯೋವರೆಗೂ ಕೂಡ ಹೊಡೆದಿದ್ದಾರೆ, ಸಾಯೋವರೆಗೂ ಕೂಡ ಬಿಟ್ಟಿಲ್ಲ. ಆತನಿಗೆ ಕೆಲವೊಂದು ಇಷ್ಟ ಇಲ್ಲದೆ ಇರೋದು ಅಥವಾ ತಿನ್ನೋಕ್ಕಾಗದೇ ಇರುವಂಥ ಊಟವನ್ನು ಕೂಡ ತಿನ್ನಿಸಿದ್ದಾರೆ. ಅಂದರೆ ಯಾವ್ಯಾವ ರೀತಿಯಾಗಿ ಪರಿಪರಿಯಾಗಿ ಹಿಂಸೆ ಕೊಡ್ಬೋದು ಆ ಎಲ್ಲ ವಿಧಾನಗಳನ್ನು ಕೂಡ ಇವರು ಬಳಸ್ಕೊಂಡಿದ್ದಾರೆ. ಮೆಗರ್ ಡಿವೈಸನ್ನು, ಎಲೆಕ್ಟ್ರಾನಿಕ್ ಡಿವೈಸನ್ನು ಬಳಸ್ಕೊಂಡು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಈ ರೀತಿ ಮಾಡ್ತೀಯಾ ಅಂತ ಕೇಳಿ ಸಿನಿಮಾ ಸ್ಟೈಲ್ನಲ್ಲಿ ಹೇಗೆ ಮಾಡ್ಬೋದು ಹಾಗೆ ಮಾಡಿದ್ದಾರೆ. ಜೊತೆಗೆ ಆ ರಿಪೀಸಿಂದ ಹೊಡೆದಿದ್ದಾರೆ. ಆ ಫೋಟೋವನ್ನು ಕೂಡ ನೀವು ನೋಡಿದ್ರಿ, ಬ್ಲರ್ ಮಾಡಿ ತೋರಿಸಿದಂಥ ಸಂದರ್ಭದಲ್ಲಿ. ಆ ಫೋಟೋ ಕೂಡ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಜೊತೆಗೆ ಆತ ಸಾಯೋ ಒಂದು ಕೆಲ ಕ್ಷಣಗಳ ಹಿಂದೆ ಬಿಟ್ಬಿಡಿ, ನನ್ನ ಹೇಗೋ ಬದುಕೋತೀನಿ, ನಾನು ಬಡಜೀವ ಅಂತೇಳಿ ಪರಿಪರಿಯಾಗಿ ಮಂಡಿಯೂರಿ ಬೇಡ್ಕೊಂಡ್ರು ಕೂಡ ಆತನನ್ನು ಬಿಡಲಿಲ್ಲ. ಸಾಯೋವರೆಗೂ ಹೊಡೆದಿದ್ದಾರೆ. ಆತ ಸತ್ತ ಮೇಲೂ ಕೂಡ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಾವು ಧರಿಸ್ಕೊಂಡಿರುವಂಥ ಬಟ್ಟೆಗಳನ್ನು ಋಷಭಾವತಿ ನದಿಗೆ ಎಸ್ತು ಮತ್ಯಾವುದೋ ಮಾಲ್ನಲ್ಲಿ ಹೋಗಿ ಬಟ್ಟೆ ತೆಗೆದುಕೊಂಡು ಬಂದು ಹೊಸ ಬಟ್ಟೆ ಹಾಕ್ಕೊಂಡು ಹೋಗಿದ್ರು ಸಾಕ್ಷ್ಯ ನಾಶ ಮಾಡಿದ ಬಳಿಕ. ಅದಾದ ಬಳಿಕ ಮೃತದೇಹ ಸಿಗುತ್ತೆ. ಮೃತದೇಹ ಸಿಗ್ತಾ ಇದ್ದಂತೆ ಪೊಲೀಸರ ಕೈಗೆ ಮೃತದೇಹ ಸಿಕ್ಕಿದೆ ಅಂತ ಗೊತ್ತಾದ ತಕ್ಷಣ 3 ಜನರು ಬಂದು ಸರೆಂಡರ್ ಆಗ್ತಾರೆ. ನಾವೇ ಈ ಕೊಲೆ ಮಾಡಿದ್ದು, ಏನೋ ಆಕಸ್ಮಿಕವಾಗಿ ಗಲಾಟೆ ಸಂದರ್ಭದಲ್ಲಿ ಸತ್ತೋಗ್ಬಿಟ್ಟ ಅಂತ. ಆಗ ಅನುಮಾನ ಶುರುವಾಗುತ್ತೆ. ಯಾರೋ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಕೊಲೆ ಮಾಡಿದವರು ಯಾರು ಕೂಡ ಇಷ್ಟು ಈಸಿಯಾಗಿ ಬಂದು ಒಪ್ಕೊಳ್ಳಲ್ಲ. ಅದು ಕೂಡ ರೇಣುಕಾ ಸ್ವಾಮಿ ಅಂದರೆ ಆತನ ಮೃತದೇಹ ಸಿಕ್ಕಿರುವಂಥದ್ದು ಸುಮನಹಳ್ಳಿ ಕಾಲುವೆ ಹತ್ರ ಅಂತೇಳಿ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ ಶುರುವಾಗುತ್ತೆ ತನಿಖೆ. ಆಗನೇ ಜೂನ್ 11ನೇ ತಾರೀಕು ಮೈಸೂರಿಗೆ ಹೋಗ್ತಾರೆ. ದರ್ಶನ್ಗೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಸಿಗ್ತಾ ಇದ್ದಂತೆ ಅಲ್ಲಿ ಹೋದ ಬಳಿಕ ದರ್ಶನ್ರನ್ನ ಅರೆಸ್ಟ್ ಮಾಡಿದ್ದು ಮೈಸೂರಿನ ಜಿಮ್ನಲ್ಲಿ. ಶೂಟಿಂಗ್ಗೋಸ್ಕರ ದರ್ಶನ್ ಹೋಗಿರ್ತಾರೆ, ಏನೂ ಗೊತ್ತಿಲ್ಲ ಅನ್ನೋ ರೀತಿಯಾಗಿ ಇದೆಲ್ಲ ಆದ ಬಳಿಕ ಅಲ್ಲಿ ದರ್ಶನ್ರನ್ನ ಅರೆಸ್ಟ್ ಮಾಡ್ತಾರೆ. ಅದಾದ ಬಳಿಕ ಪವಿತ್ರ, ಹೀಗೆ ಎಲ್ಲ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಒಂದಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿ ಈಗ ಪ್ರಬಲವಾದಂಥ 3991 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳ ತಂಡ.